ನೋಡಿ, ಪ್ರತಿಯೊಂದು ಚುನಾವಣೆ ಅಂದ್ರೆ ಬರೀ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ. ಅದು ಜನರ ಮನಸ್ಸಿನ ಮಾತು, ಅವರ ಆಸೆಗಳೇನು, ಅವರ ಬೇಸರಗಳೇನು ಅನ್ನೋದರ ಒಂದು ನೇರ ವರದಿ. ಸೊ ನಮ್ಮ ಈ ವಿಶ್ಲೇಷಣೆಯ ಉದ್ದೇಶ ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಮಾತಾಡೋದಲ್ಲ. ನಮ್ಮ ಕೆಲ್ಸ ಡೇಟಾ ಇಟ್ಕೊಂಡು ಅಂಕಿಅಂಶಗಳ ಆಧಾರದ ಮೇಲೆ ಒಂದು ಕ್ಷೇತ್ರದ ತೀರ್ಪಿನ ಹಿಂದಿನ ಸತ್ಯವನ್ನ ಅರ್ಥ ಮಾಡ್ಕೊಡೋದು. ಹಾಗಾದ್ರೆ ಬೆಳಗಾವಿ ದಕ್ಷಿಣದ ಮತದಾರರು ತಮ್ಮ ನಾಯಕರಿಗೆ ಕೊಡ್ತಿರೋ ಸಂದೇಶವಾದ್ರೂ ಏನು? ಬನ್ನಿ ಈ ಆಳವಾದ ವಿಶ್ಲೇಷಣೆಯನ್ನ ಶುರು ಮಾಡೋಣ. ನಾವು ಮಾತಾಡ್ತಿರೋದು ಕರ್ನಾಟಕದ ವಾಯುವ್ಯ ಭಾಗದಲ್ಲಿರೋ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ. ಇದು ನಕ್ಷೆಯಲ್ಲಿರೋ ಒಂದು ಗೆರೆಯಷ್ಟೇ ಅಲ್ಲ, ಇದು ಲಕ್ಷಾಂತರ ಜನರ ಬದುಕು, ಅವರ ದಿನನಿತ್ಯದ ಸವಾಲುಗಳು, ಅವರ ಭವಿಷ್ಯದ ಕನಸುಗಳು ಎಲ್ಲವೂ ಇಲ್ಲೇ ರೂಪುಗೊಳ್ಳೋದು. ಇಲ್ಲಿನ ಜನರ ಒಂದು ತೀರ್ಮಾನ ಇಡೀ ರಾಜ್ಯದ ರಾಜಕೀಯದ ದಿಕ್ಕನ್ನೇ ಬದಲಿಸೋ ಶಕ್ತಿ ಹೊಂದಿದೆ. ಸರಿ, ನಮ್ಮ ವಿಶ್ಲೇಷಣೆ 6 ಹೆಜ್ಜೆಗಳಲ್ಲಿ ಮುಂದೆ ಹೋಗುತ್ತೆ. ಮೊದಲು ಕ್ಷೇತ್ರದ ಮಣ್ಣು ಮತ್ತು ಬೀಜ ಅಂದ್ರೆ ಅಲ್ಲಿನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ನೋಡೋಣ. ಆಮೇಲೆ ರಾಜಕೀಯ ಹವಾಮಾನ ಹೇಗಿದೆ ಅಂತ ತಿಳಿದುಕೊಂಡು ತೀರ್ಪಿನ ಆಳಕ್ಕೆ ಇಳಿಯೋಣ. ಹಿಂದಿನ ಚುನಾವಣೆಗಳ ಜೊತೆ ಹೋಲಿಕೆ ಮಾಡಿ ಮುಂದಿನ ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ ಚರ್ಚಿಸಿ ಕೊನೆಗೆ ಸಾರ್ವಜನಿಕ ನಂಬಿಕೆಯನ್ನ ಗಳಿಸೋ ದಾರಿ ಯಾವುದು ಅಂತ ನೋಡೋಣ. ಯಾವುದೇ ರಾಜಕೀಯ ವಿಶ್ಲೇಷಣೆಗೆ ಮೊದಲ ಹೆಜ್ಜೆ ಅಂದ್ರೆ ಅಲ್ಲಿನ ನೆಲದ ಗುಣವನ್ನ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿರೋ ಜನ ಯಾರು, ಅವರ ಬದುಕಿನ ದಾರಿ ಯಾವುದು, ಪ್ರತಿದಿನ ಅವರು ಎದುರಿಸೋ ಸವಾಲುಗಳೇನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಮಾತ್ರ ಚುನಾವಣೆಯ ಫಲಿತಾಂಶದ ನಿಜವಾದ ಅರ್ಥ ನಮ್ಗೆ ಸಿಗೋದು. ಈ ಸಂಖ್ಯೆ ನೋಡಿ, ಇದು ಬಹಳ ಮುಖ್ಯವಾದ ವಿಚಾರವನ್ನ ಹೇಳುತ್ತೆ. ಬೆಳಗಾವಿ ದಕ್ಷಿಣ 96.5% ನಗರ ಪ್ರದೇಶ, ಅಂದ್ರೆ ಬಹುತೇಕ ಸಂಪೂರ್ಣವಾಗಿ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ. ಇಲ್ಲಿರೋ ಸುಮಾರು 2.5 ಲಕ್ಷ ಮತದಾರರ ಯೋಚನೆಗಳು, ನಿರೀಕ್ಷೆಗಳು ಎಲ್ಲವೂ ನಗರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಹಳ್ಳಿ, ಕೃಷಿ ಈ ಸಮಸ್ಯೆಗಳಿಗಿಂತ ಜಾಸ್ತಿ ಒಳ್ಳೆ ಕೆಲ್ಸ, ಒಳ್ಳೆ ರಸ್ತೆ, ನೀರು ಈ ಥರದ ವಿಷಯಗಳೇ ರಾಜಕೀಯದ ದಾರಿಯನ್ನ ತೀರ್ಮಾನಿಸ್ತವೆ. ಇಷ್ಟು ದೊಡ್ಡ ಸಂಖ್ಯೆಯ ನಗರ ಮತದಾರರು ಒಂದಾಗಿ ಮಾತಾಡಿದ್ರೆ ಅದರ ಇಫೆಕ್ಟ್ ರಾಜ್ಯ ಮಟ್ಟದಲ್ಲೂ ಆಗೇ ಆಗತ್ತೆ. ಇಲ್ಲಿನ ಸಮಾಜದಲ್ಲಿ ವೈವಿಧ್ಯತೆ ಇದೆ. ಲಿಂಗಾಯತ ಮತ್ತು ಒಬಿಸಿ ಸಮುದಾಯಗಳು ಪ್ರಬಲವಾಗಿವೆ. ಹಾಗೆಯೇ ಸುಮಾರು 13% ಮುಸ್ಲಿಂ ಅಲ್ಪಸಂಖ್ಯಾತರು, ಜೊತೆಗೆ ಬೇರೆ ಸಮುದಾಯದವರೂ ಇದ್ದಾರೆ. ಅದೇ ನೋಡಿ, ಈ ಜಾತಿ ಧರ್ಮದ ಗೆರೆಗಳನ್ನ ದಾಟಿ ಎಲ್ಲರನ್ನೂ ಒಂದೇ ರೀತಿ ಕಾಡೋ ಕೆಲವು ಸಮಸ್ಯೆಗಳಿವೆ. ಅವು ಯಾವುವು? ಹಾಳಾಗ್ತಿರೋ ಇನ್ಫ್ರಾಸ್ಟ್ರಕ್ಚರ್, ವರ್ಷಗಳಿಂದ ಬಗೆಹರಿಯದ ನೀರಿನ ಸಮಸ್ಯೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯುವಕರಲ್ಲಿರೋ ನಿರುದ್ಯೋಗ. ಇವೇ ನೋಡಿ ನಿಜವಾದ ಎಲೆಕ್ಷನ್ ಇಶ್ಯೂಗಳು. ಸರಿ, ಈಗ ಬರೋಣ ನಮ್ಮ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ. ಸಂಖ್ಯೆಗಳು ಸುಳ್ಳು ಹೇಳಲ್ಲ ಅಲ್ವಾ? ಅವು ಸತ್ಯವನ್ನ ನೇರವಾಗಿ ಹೇಳ್ತವೆ. 2023ರ ಫಲಿತಾಂಶದ ಅಂಕಿಅಂಶಗಳು ಬೆಳಗಾವಿ ದಕ್ಷಿಣದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಯ ಸೂಚನೆ ಕೊಡ್ತಿವೆ. ಏನದು ಅಂತ ನೋಡೋಣ. 2018ರಲ್ಲಿ ಏನಾಗಿತ್ತು? ಆಡಳಿತ ಪಕ್ಷ ಬಿಜೆಪಿ 57.6% ವೋಟ್ ಶೇರ್ ಪಡೆದಿತ್ತು. ಇದು ಒಂದು ಭರ್ಜರಿ ಜನಾದೇಶ. ಆದ್ರೆ ಕೇವಲ 5 ವರ್ಷ ಅಷ್ಟ್ರಲ್ಲಿ 2023ಕ್ಕೆ ಅದೇ ವೋಟ್ ಶೇರ್ 48.5ಕ್ಕೆ ಇಳಿಯಿತು. ಹೌದು, ಗೆಲುವು ಸಿಕ್ಕಿದೆ, ಆದ್ರೆ ಬೆಂಬಲದ ಅಡಿಪಾಯದಲ್ಲಿ ಒಂದು ದೊಡ್ಡ ಬಿರುಕು ಕಾಣಿಸ್ತಿದೆ. ಅದೆಷ್ಟು ದೊಡ್ಡ ಬಿರುಕು ಅಂದರೆ -9.1%. ಇದು ಸಾಮಾನ್ಯ ಸಂಖ್ಯೆ ಅಲ್ಲ. ಇದರ ಅರ್ಥ ಏನ್ ಗೊತ್ತಾ? 2018ರಲ್ಲಿ ವೋಟ್ ಹಾಕಿದ ಪ್ರತಿ 10 ಜನರಲ್ಲಿ ಒಬ್ಬರು ತಮ್ಮ ಮನಸ್ಸನ್ನ ಬದಲಾಯಿಸಿದ್ದಾರೆ. ರಾಜಕೀಯದಲ್ಲಿ ಇದೊಂದು ಎಚ್ಚರಿಕೆಯ ಗಂಟೆ. ಆಡಳಿತ ಪಕ್ಷಕ್ಕೆ ತನ್ನ ಹಿಡಿತವನ್ನ ಮರುಪರಿಶೀಲನೆ ಮಾಡ್ಕೊಳ್ಬೇಕಾದ ಸಮಯ. ಹಾಗಾದ್ರೆ ಈ ಕಳೆದು ಹೋದ ವೋಟುಗಳು ಎಲ್ಲಿಗೆ ಹೋದವು? ಈ ಚಾರ್ಟ್ ನೋಡಿ, ಉತ್ತರ ಸ್ಪಷ್ಟವಾಗಿದೆ. ಬಿಜೆಪಿಯಿಂದ ದೂರವಾದ ಬಹುಪಾಲು ವೋಟುಗಳು ನೇರವಾಗಿ ಒಬ್ಬ ಪಕ್ಷೇತರ ಅಭ್ಯರ್ಥಿಯ ಪಾಲಾಗಿವೆ. ಅವರು ಗಳಿಸಿದ 40.2% ಮತಗಳು ಇದು ಆಡಳಿತದ ಮೇಲಿನ ಜನರ ಅಸಮಾಧಾನದ ನೇರ ಸಾಕ್ಷಿ. ಸೊ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಇದೆ: ಗೆಲುವು ಸಿಕ್ರೂ ಯಾಕೆ ಬೆಂಬಲದ ಅಡಿಪಾಯ ಕುಸಿಯಿತು? ಮತದಾರರ ಈ ಬೇಸರಕ್ಕೆ, ಈ ಅಸಮಾಧಾನಕ್ಕೆ ನಿಜವಾದ ಕಾರಣಗಳೇನು? ಬನ್ನಿ ಈ ಪ್ರಶ್ನೆಯ ಆಳಕ್ಕೆ ಇಳಿದು ಉತ್ತರ ಹುಡುಕೋಣ. ಇಲ್ಲಿ ನಾವು ಕೇವಲ ಮೇಲ್ನೋಟಕ್ಕೆ ನೋಡೋದಿಲ್ಲ, ಸಮಸ್ಯೆಯ ಬೇರಿಗೆ ಹೋಗೋಣ. ಇದು ಒಬ್ಬ ವ್ಯಕ್ತಿ ಅಥವಾ ಅಭ್ಯರ್ಥಿಯ ಕಥೆಯಲ್ಲ. ಇದು ಇಡೀ ಆಡಳಿತ ವ್ಯವಸ್ಥೆಗೂ ಜನರ ನಿರೀಕ್ಷೆಗಳಿಗೂ ನಡುವೆ ಉಂಟಾಗಿರೋ ಒಂದು ದೊಡ್ಡ ಅಂತರದ ಕಥೆ. ಮೊದಲನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಕಾನ್ಸೆಪ್ಟ್ ವೆಲ್ಫೇರ್ ಫೆಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳಿಂದಾದ ಆಯಾಸ. ಈಗಿನ ಮತದಾರರು ಬರೀ ತಾತ್ಕಾಲಿಕ ಉಚಿತ ಕೊಡುಗೆಗಳಿಂದ ಸಮಾಧಾನ ಪಡೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಶಾಶ್ವತವಾದದ್ದು. ತಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ, ಅಂದ್ರೆ ಒಳ್ಳೆ ಶಿಕ್ಷಣ,
ಒಂದು ಸ್ಥಿರವಾದ ಕೆಲಸ 24 ನೀರು, ಕರೆಂಟ್, ಈ ತರಹದ ಗಟ್ಟಿ ಮೂಲಸೌಕರ್ಯಗಳು. ಇದನ್ನ ಜನರ ಸಮಸ್ಯೆಗಳ ಹೀಟ್ ಮ್ಯಾಪ್ ಅಂತ ಕರಿಬಹುದು. ನಗರದ ಮಧ್ಯದಲ್ಲಿ ನೀರು, ಟ್ರಾಫಿಕ್ ಸಮಸ್ಯೆ, ಸ್ವಲ್ಪ ಹೊರಗೆ ಬಂದ್ರೆ ಪದೇ ಪದೇ ಕರೆಂಟ್ ಕಟ್, ಹಾಳಾದ ರಸ್ತೆಗಳು. ಯುವಕರು ಕೇಳ್ತಾ ಇದ್ದಾರೆ, ನಮ್ಗಿಲ್ಲೇ ಐಟಿ ಜಾಬ್ಸ್ ಬೇಕು. ವ್ಯಾಪಾರಿಗಳು ಕೇಳ್ತಿದ್ದಾರೆ, ಮಾರ್ಕೆಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಮಹಿಳೆಯರು ತಮ್ಮ ಸುರಕ್ಷತೆ, ಆರೋಗ್ಯ ಕೇಂದ್ರಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಇವೆಲ್ಲ ಬರೀ ದೂರುಗಳಲ್ಲ, ಇವು ಆಡಳಿತಕ್ಕೆ ಸಿಕ್ಕಿರೋ ಸ್ಪಷ್ಟವಾದ ಸೂಚನೆಗಳು. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲ ನೆನಪಿಡಬೇಕು. ಸಾರ್ವಜನಿಕ ಸಂವಾದ ಅಂದ್ರೆ ಜವಾಬ್ದಾರಿಯಿಂದ ಕೂಡಿರಬೇಕು. ಅದು ನಮ್ಮ ಸಾಂವಿಧಾನಿಕ ಮೌಲ್ಯ. ಪ್ರತಿಯೊಬ್ಬ ನಾಗರಿಕರ ಸಮಸ್ಯೆಯನ್ನ ಕೇಳಿಸ್ಕೊಳ್ಳೋದು, ಅದಕ್ಕೆ ಗೌರವಯುತವಾಗಿ ಸ್ಪಂದಿಸೋದು ಇದೆಯಲ್ಲ, ಅದು ಅವರ ಘನತೆಯನ್ನ ಎತ್ತಿ ಹಿಡಿಯುತ್ತೆ. ಇದೇ ನಿಜವಾದ ಪ್ರಜಾಪ್ರಭುತ್ವದ ಕೆಲ್ಸ. ಈಗಿನ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನ ಹಿಂದಿನದ್ರ ಜೊತೆ ಹೋಲಿಸಿ ನೋಡ್ಲೇಬೇಕು. ಹಾಗಾದ್ರೆ ಬನ್ನಿ, 2018 ಮತ್ತು 2023ರ ಫಲಿತಾಂಶಗಳನ್ನ ಅಕ್ಕಪಕ್ಕ ಇಟ್ಟು ನೋಡೋಣ. ಕಳೆದ 5 ವರ್ಷದಲ್ಲಿ ಏನೇನೆಲ್ಲ ಬದಲಾಗಿದೆ ಅಂತ. ಈ ಸಂಖ್ಯೆಗಳನ್ನ ನೋಡಿ. ಇದು ನಿಜಕ್ಕೂ ಆಡಳಿತ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ. 2018ರಲ್ಲಿ ಗೆಲುವಿನ ಅಂತರ ಸುಮಾರು 58,500 ವೋಟುಗಳು. 2023ರಲ್ಲಿ ಅದು ಕೇವಲ 12,300ಗೆ ಇಳಿದಿದೆ. ಅಂದ್ರೆ ಗೆಲುವಿನ ಅಂತರದಲ್ಲಿ 75%ಗಿಂತ ಹೆಚ್ಚು ಕುಸಿತ. ಒಂದು ಕಾಲಕ್ಕೆ ಭದ್ರಕೋಟೆ ಅಂತ ಕರ್ಸ್ಕೊಂಡಿದ್ದ ಕ್ಷೇತ್ರ ಈಗ ಎಷ್ಟು ವೀಕ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ನೋಡೋಕೆ ಈ ಸ್ವಾಟ್ ಅನಾಲಿಸಿಸ್ ಸಹಾಯ ಮಾಡುತ್ತೆ. ಸ್ಟ್ರೆಂತ್ಸ್ ಅಂದ್ರೆ ಸಾಮರ್ಥ್ಯ. ಅಧಿಕಾರದಲ್ಲಿದ್ದು ಪಕ್ಷದ ಸಂಘಟನೆ ಗಟ್ಟಿಯಾಗಿರೋದು ಒಂದು ಪ್ಲಸ್ ಪಾಯಿಂಟ್. ವೀಕ್ನೆಸ್ ಅಂದ್ರೆ ದೌರ್ಬಲ್ಯ. ವೋಟ್ ಶೇರ್ ಕಮ್ಮಿಯಾಗಿರೋದು, ಕೊಟ್ಟ ಮಾತು ಉಳಿಸ್ಕೊಳ್ದೇ ಇರೋದು ದೊಡ್ಡ ಮೈನಸ್. ಇನ್ನು ಆಪರ್ಚ್ಯುನಿಟೀಸ್ ಅಂದ್ರೆ ಅವಕಾಶಗಳು. ಕೇಂದ್ರದ ಯೋಜನೆಗಳನ್ನ ಬಳಸ್ಕೊಳ್ಬಹುದು. ಆದ್ರೆ ಥ್ರೆಟ್ಸ್ ಅಂದ್ರೆ ಬೆದರಿಕೆಗಳೂ ಇವೆ. ಒಬ್ಬ ಪ್ರಬಲ ಪಕ್ಷೇತರ ಸ್ಪರ್ಧಿ ಎದ್ದು ನಿಂತಿರೋದು, ಜೊತೆಗೆ ವೋಟರ್ಸ್ನಲ್ಲಿ ಹೆಚ್ಚುತ್ತಿರೋ ನಿರಾಸಕ್ತಿ, ಇವೆಲ್ಲ ದೊಡ್ಡ ಸವಾಲುಗಳು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ಗುರುತಿಸಿದ್ದೇವೆ, ಅದರ ಆಳವನ್ನ ನೋಡಿದ್ದೇವೆ. ಈಗ ಪರಿಹಾರದ ಬಗ್ಗೆ ಮಾತಾಡೋ ಸಮಯ ಅಲ್ವಾ? ಜನರ ದೂರುಗಳು, ನಮ್ಮ ಡೇಟಾ ಇವೆಲ್ಲವನ್ನ ಇಟ್ಕೊಂಡು ಆಡಳಿತವನ್ನ ಸರಿದಾರಿಗೆ ತರಲು ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಹೇಗೆ ತಯಾರಿಸಬಹುದು? ಬನ್ನಿ ನೋಡೋಣ. ಪರಿಹಾರಕ್ಕೆ 3 ಗಟ್ಟಿಯಾದ ಸ್ತಂಭಗಳಿವೆ. 1, ರಿಂಗ್ ರೋಡ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಇದು ಸಂಚಾರ ದಟ್ಟಣೆಯನ್ನ 40% ಕಡಿಮೆ ಮಾಡುತ್ತೆ. 2, ನೀರು ಮತ್ತು ಒಳಚರಂಡಿ ವ್ಯವಸ್ಥೆಯ ಆಧುನೀಕರಣ. ಜನರಿಗೆ 24 ಗಂಟೆಯೂ ಕುಡಿಯೋ ನೀರು ಸಿಗ್ಬೇಕು. 3, ಟೆಕ್ ಪಾರ್ಕ್ ಮತ್ತು ಇನ್ಕ್ಯುಬೇಟರ್. ಇದರಿಂದ 5,000ಕ್ಕೂ ಹೆಚ್ಚು ಸ್ಥಳೀಯರಿಗೆ ಉದ್ಯೋಗ ಸಿಗತ್ತೆ. ಇವು ಜನರ ಪ್ರಮುಖ ಬೇಡಿಕೆಗಳಿಗೆ ನೇರ ಉತ್ತರಗಳು. ಕೆಲಸ ಮಾಡೋದು ಒಂದು ಕಡೆಯಾದ್ರೆ ಅದನ್ನ ಜನರಿಗೆ ಸರಿಯಾಗಿ ತಿಳಿಸೋದು ಇನ್ನೊಂದು ಕಡೆ. ಮೆಸೇಜಿಂಗ್ ಬಹಳ ಮುಖ್ಯ. ಇಲ್ಲಿ ಫೋಕಸ್ ಇರಬೇಕಾಗಿರೋದು ವಿರೋಧ ಪಕ್ಷದ ಈಡೇರದ ಭರವಸೆಗಳ ಮೇಲೆ ಮತ್ತು ಸ್ಥಿರತೆಯ ಬಗ್ಗೆ. ಆದರೆ ಸಮಾಜವನ್ನ ಒಡೆಯೋ ಜಾತಿ, ಧರ್ಮದ ಮಾತುಗಳಿಗೆ ಇಲ್ಲಿ ಜಾಗ ಇರಬಾರ್ದು. ಅಭಿವೃದ್ಧಿ, ಕೇವಲ ಅಭಿವೃದ್ಧಿಯೊಂದೇ ಇಲ್ಲಿ ಚರ್ಚೆಯಾಗ್ಬೇಕು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇನ್ನೊಂದು ಮೌಲ್ಯವನ್ನ ನಾವು ಯಾವತ್ತೂ ಮರಿಬಾರ್ದು. ಅದು ನಾಗರಿಕರ ಪ್ರೈವಸಿ, ಅಂದ್ರೆ ಖಾಸಗಿತನದ ಗೌರವ. ಜನರ ಮಾಹಿತಿಯನ್ನ ಅವರ ಸ್ಪಷ್ಟ ಒಪ್ಪಿಗೆಯಿಲ್ದೆ ತಗೊಳ್ಬಾರ್ದು. ತಗೊಂಡ್ರೂ ಅದನ್ನ ಕೇವಲ ಉತ್ತಮ ಆಡಳಿತ ಮತ್ತು ಸೇವೆ ಕೊಡೋನಕ್ಕೆ ಮಾತ್ರ ಬಳಸಬೇಕು. ಟೆಕ್ನಾಲಜಿಗಿಂತ ಜನರ ನಂಬಿಕೆ ದೊಡ್ಡದು. ಸರಿ, ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಮ್ಮ ಮಾತು ಕೇವಲ ಮುಂದಿನ ಎಲೆಕ್ಷನ್ ಗೆಲ್ಲೋದ್ರ ಬಗ್ಗೆ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಜನರ ನಂಬಿಕೆಯನ್ನ ದೀರ್ಘಕಾಲದವರೆಗೆ ಗಳಿಸೋದು ಹೇಗೆ ಮತ್ತು ಅದನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. ಈ ಒಂದು ಮಾತು ಎಲ್ಲದರ ಸಾರಾಂಶವನ್ನ ಹೇಳುತ್ತೆ. ಒಂದು ಜನಾದೇಶದ ನಿಜವಾದ ಅಳತೆಗೋಲು ಗೆಲುವಿನ ಅಂತರ ಅಲ್ಲ, ಬದಲಿಗೆ ಒಬ್ಬ ಸಾಮಾನ್ಯ ಮತದಾರನ ಒಂದು ಸಣ್ಣ ದೂರು ಸರ್ಕಾರದ ಆದ್ಯತೆ ಆಗೋಕೆ ಎಷ್ಟು ಸಮಯ ತಗೊಳುತ್ತೆ ಅನ್ನೋದು. ಯಾವಾಗ ಆಡಳಿತವು ಸೇವೆಯ ರೂಪವನ್ನ ಪಡೆಯುತ್ತೋ ಆವಾಗ ಮಾತ್ರ ನಿಜವಾದ ನಂಬಿಕೆಯನ್ನ ಗಳಿಸೋಕೆ ಸಾಧ್ಯ. ಇದು ಬರೀ ರಾಜಕೀಯವಲ್ಲ, ಇದು ರಾಜಧರ್ಮ. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ